ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಏನಾದರೂ ಇರಲೇಬೇಕು. ನಮ್ಮ ಊರ ಕಡೆ ಎಲ್ಲ ಹಬ್ಬ ಮುಗಿತಿದ್ದಂಗೆ ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಕಡೆ ಎಲ್ಲ ಹೇಗೆ ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ಇವತ್ತು ಬೆಳಗ್ಗೆನೆ ಮಟನ್ ತರ್ತೀನಿ ಅಂತ ಹೋಗಿದ್ದಾರೆ ಅಚ್ಚು ಮತ್ತು ನಮ್ಮ ಮನೆಯವರು. ಸೊ ಹಾಗಾಗಿ ಮಟನಲ್ಲಿ ನಾನು ಮಟನ್ ಬಿರಿಯಾನಿ ಮಾಡಿಬಿಟ್ಟು ಸಂಜೆಗೂ ಸಾಂಬಾರು ಆಗುತ್ತಲ್ಲ, ಹಂಗೇನೆ ಸಂಜೆಗೂ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ಇವಾಗಲೇ ಮಾಡ್ತಾ ಇದ್ದೀನಿ. ಕೆಲವೊಂದು ನಾನ್ ವೆಜ್ನೆಲ್ಲ ಮಸಾಲೆ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಂದರೆ ಒನ್ ಟೈಮ್ ಬಿಟ್ಟು ತಿಂದಾಗ, ಅಂದರೆ ಇವಾಗ ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನ ತಿನ್ನಬೇಕು ಆ ಥರ ಮಾಡಿಟ್ಟಾಗ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಒಂದೊಂದು ಒಂದೊಂದು ಇವಾಗ ಬಿರಿಯಾನಿ ಈ ಥರದ್ದೆಲ್ಲ ಬಿಸಿ ಇದ್ದಂಗೆ ತಿಂದರೆ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೂ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿ. ಬಟ್ ಮಟನ್ ಬಿರಿಯಾನಿ ಎಲ್ಲ ಬಿಸಿ ಇದ್ದಂಗೆ ತಿಂದರೆ ತುಂಬಾ ರುಚಿ. ಹಾಗೆ ನಾನು ಗೌರಿ ಹಬ್ಬಕ್ಕೆ ಹಾಕಿದ ಡ್ರೆಸ್ದು ಲಿಂಕ್ ಕೇಳ್ತಾ ಇದ್ದೀರಾ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಾನು ಚೆಕ್ ಮಾಡಿ ಒಂದ್ಸತಿ. ಹಾಗೆ ಇವಾಗ ಕೊತ್ತಂಬರಿ ಪುದೀನ ಈರುಳ್ಳಿ ಎಲ್ಲನೂ ಸೋಸ್ಕೊಂಡಿದ್ದಾಯಿತು. ಪುದೀನಾನ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಎಲೆ ಎಲ್ಲ ಬಿಡಿಸ್ಬಿಟ್ಟು ಕಡ್ಡಿ ಇರುತ್ತಲ್ಲ, ಏನಿರುತ್ತೆ ರೂಟ್ ಇರುತ್ತಲ್ಲ ಅಂಥದ್ದನ್ನ ಮಾತ್ರ ಈ ಥರ ಗ್ಲಾಸ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇಡ್ತಾ ಇದ್ದೀನಿ. ಸ್ವಲ್ಪ ದಿನ ಆದಮೇಲೆ ಅದು ನೀಟಾಗಿ ಬೇರು ಬಂದಿರುತ್ತೆ, ಅದನ್ನು ಪಾಟಿಂಗ್ ಮಾಡಿದ್ರೆ ಆಯಿತು. ಈಗ ಒಂದು ಪ್ಯಾನ್ಗೆ ಮಸಾಲೆನ ಹುರ್ಕೊಳ್ತಾ ಇದ್ದೀನಿ ನಾನು. ಅದಕ್ಕೆ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಹಾಗೆ ಚಕ್ಕೆ, ಹಾಗೆ ಲವಂಗ ಇದನ್ನೆಲ್ಲ ಸೇರಿಸ್ತಾ ಇದ್ದೀನಿ. ವಿಡಿಯೋ ಅದು ಏನಾಗ್ಬಿಟ್ಟಿದೆ ಅಂದರೆ ಸ್ಟೋರೇಜ್ ಜಾಸ್ತಿ ಆಯ್ತಲ್ಲ, ಸೊ ಹಂಗಾಗಿ ವಿಡಿಯೋ ಸ್ಟಾಪ್ ಆಗಿಬಿಟ್ಟಿತ್ತು. ಇದಕ್ಕೆ ನಾನು ಇವಾಗ ಒಂದು ಪ್ಯಾನ್ಗೆ ಎಣ್ಣೆ, ಚಕ್ಕೆ, ಲವಂಗ ಮತ್ತು ಧನಿಯಾ ಕಾಳು, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಈ ಥರ ಕಲರ್ ಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಕಾಳು ಮೆಣಸು ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಆಮೇಲೆ ಈ ಥರ ಒಂದು ದೊಡ್ಡ ಟೊಮೊಟೊನ, ಅಂದರೆ ಒಂದು ಮೀಡಿಯಮ್ ಇಲ್ಲಾಂದರೆ ದೊಡ್ಡ ಟೊಮೊಟೊ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ಫುಲ್ಲು ಸಾಫ್ಟ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಟೊಮೊಟೊನ ಬೇಯಿಸ್ಕೊಳ್ಬೇಕು. ಈಗ ಟೊಮೊಟೊ ಇವಾಗ ಸ್ವಲ್ಪ ಬೆಂದ ಮೇಲೆ ಈಗ ಕೊತ್ತಂಬರಿ ಮತ್ತು ಪುದೀನನ ಸೇರಿಸ್ಕೊತಾ ಇದ್ದೀನಿ. ಪುದೀನ ಒಂದು ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಳ್ಳಿ, ಸಾಂಬಾರ್ಗಲ್ವಾ. ಸೊ ಹಾಗಾಗಿ ಜಾಸ್ತಿ ಬೇಕು ಅಂದ್ರೂ ಸಹ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಕಲರ್ ನಿಮ್ಗೆ ಏನಾದರೂ ಗ್ರೀನ್ ಕಲರಲ್ಲಿ ಬೇಕು ಅಂದರೆ ಹಂಗೂ ಹಾಕ್ಕೊಳ್ಬೋದು. ನಾನಿಲ್ಲಿ ರೆಡ್ ಕಲರಲ್ಲಿ ಮಾಡ್ತಾ ಇದ್ದೀನಿ, ಸೊ ಹೀಗಾಗಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಎಲ್ಲನೂ ಹುರ್ಕೊಳ್ಬೇಕು. ಮಸಾಲೆ ಹುರಿದು ಮಾಡಿದಷ್ಟು ಸಾಂಬಾರು ರುಚಿ ಅಂತಾರೆ, ಹಾಗೆ ಈಗ ಒಂದು 2 ಸ್ಪೂನಷ್ಟು ಹುರ್ಗಡ್ಲೆ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಟೊಮೊಟೊ ನೀಟಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ, ಆ ಬಿಸಿಗೆ ಕಾಯಿ ಹೀಟ್ ಆಗುತ್ತೆ. ಈಗ ಇದಕ್ಕೆ 1-1.5 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಚಿಲ್ಲಿ ಪೌಡರ್ನ. ಹಾಗೆ ಇದಕ್ಕೆ 2 ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಧನಿಯಾ ಪೌಡರ್ ಹಾಕ್ತಾ ಇಲ್ಲ, ಯಾಕೆಂದರೆ ಧನಿಯಾ ಕಾಳು ಹಾಕಿದ್ದೀನಲ್ಲ, ಸೊ ಹಾಗಾಗಿ ಧನಿಯಾ ಪೌಡರ್ನೇನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇಲ್ಲ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ತಣ್ಣಗಾಗಕ್ಕೆ ಅಂದ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಈಗ ಇನ್ನೊಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಾಗೆ ಉದ್ದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಈರುಳ್ಳಿ ಕಲರು ಸ್ವಲ್ಪ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಈಗ ಈ ಥರ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡ್ರೆ ಒಗ್ಗರಣೆಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ವಾಶ್ ಮಾಡಿರೋಂತಹ ಮಟನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು 3-4 ಸತಿ ವಾಶ್ ಮಾಡಿರೋಂತಹ ಮಟನ್ನು ನೋಡಿಕೊಂಡು ವಿಶಿಲ್ ಹಾಕ್ಸ್ಕೊಳ್ಳಿ. ಎಳೆ ಮಟನ್ ಆದರೆ ಇಲ್ಲ ಬಲ್ತಿರೋದಾದರೆ ಎಷ್ಟು ಬೇಕು ಏನು ಅಂತ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಎಣ್ಣೆಲೆ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಿ ಅದು ಸ್ವಲ್ಪ ನೀರಿರುತ್ತಲ್ಲ, ಅದರ ನೀರಿನ ಅಂಶ ಎಲ್ಲ ಸ್ವಲ್ಪ ಬಿಟ್ಕೊಳ್ತಾ ಬರುತ್ತೆ. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ಆಗೋಗುತ್ತೆ. ಇವಾಗ ನೋಡಿ ಸೈಡೆಲ್ಲ ನೀರು ಬಿಡ್ತಾ ಇದೆ. ಈಗ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬಿಟ್ಟು ಒಂದು 3-4 ವಿಶಿಲ್ನ ತಗೊಳ್ತೀನಿ. ಮಟನ್ನ ನೋಡ್ಕೊಂಡು ಹಾಕೊಳ್ಳಿ, ಮೀಡಿಯಮ್ಮ ಅಥವಾ ಎಳೆದ ನೋಡಿಕೊಂಡು ವಿಶಿಲ್ನ ಹೊಡೆಸ್ಕೊಳ್ಳಿ, ಆಯಿತಾ. ಈಗ ನೆಕ್ಸ್ಟು ಬಿರಿಯಾನಿಗೆ ನಾನಿಲ್ಲಿ ಮಸಾಲೆ ಒಂದು ಜಾರ್ಗೆ ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಜಾಸ್ತಿ ಬೇಕಂದ್ರೂ ನೀವು ಜಾಸ್ತಿ ಹಾಕ್ಕೊಳ್ಬೋದು. ನಾನು ಎಷ್ಟೆಷ್ಟು ಒಂದೊಂದು ಹಿಡಿಯಷ್ಟು ಇಲ್ಲಾಂದರೆ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಒಂಚೂರು ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕ್ಕೊಂಡಿದ್ದಲ್ಲ ಆದಮೇಲೆ ಇವಾಗ
ಸ್ವಲ್ಪ ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಸೋಂಕಾಳು ಬರುತ್ತಲ್ಲ ಅದನ್ನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ. ಹಾಕಿ ಈ ಥರ ಒಂದ್ಸತಿ ಟ್ರೈ ಮಾಡಿ. ಹಾಗೆ ಸ್ವಲ್ಪ ಮೊಸರನ್ನ ಹಿಂಗೆ ಹಾಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಬೇಕು. ತುಂಬ ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಳಿ, ನೀರೇನು ಹಾಕೊಳ್ಬೇಡಿ. ಈಗ ಮಟನ್ನು ಅಷ್ಟೇ ವಿಶಿಲ್ ಬರ್ತಾ ಇದೆ. ಇದಾದ್ಮೇಲೆ ಇವಾಗ ಮಸಾಲೆ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಜಾರ್ಗೆ ಇನ್ನೊಂದು ಜಾರ್ಗೆ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಳಿ ನೋಡಿಕೊಂಡು ಚೆನ್ನಾಗಿ. ಈ ಕಲರ್ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ತುಂಬಾನೇ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಇದೇ ಥರ ಒಂದ್ಸತಿ. ನೀವೇ ಹೇಳ್ತೀರಾ ಯಾವ ರೀತಿ ಬಂದಿತ್ತು ಅಂತ ಹೇಳಿ. ಕಲರು ಅಷ್ಟೇ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ಚೆನ್ನಾಗಿ ರುಬ್ಕೊಳ್ಬೇಕು ಪೇಸ್ಟ್ ರೀತಿಯಾಗಿ. ಹಾಗೆ ಇವಾಗ ಸ್ವಲ್ಪ ಮಟನ್ ಮಸಾಲೆ ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಪೇಸ್ಟ್ ರೀತಿ ಆಗಬೇಕು, ತರಿಯಾಗೆಲ್ಲ ರುಬ್ಕೊಳ್ಬೇಡಿ, ಚೆನ್ನಾಗಿ ಆಗಲ್ಲ. ಆಮೇಲೆ ಸಾಂಬಾರು ಹಂಗೆ ಸಿಗ್ತಾ ಇರುತ್ತೆ ಬಾಯಿಗೆ. ನೋಡಿ ಇಷ್ಟ ಆದರೆ ಆಯಿತು. ಚೆನ್ನಾಗಿ ಇವಾಗ 2 ಮಸಾಲೆನ ರುಬ್ಬಿ ಎತ್ತಿಟ್ಟಿದ್ದೀನಿ. ಈಗ ನೆಕ್ಸ್ಟು ಹಾಗೇನೆ ಎಲ್ಲಾನು ಕ್ಲೀನ್ ಮಾಡ್ಕೊಳ್ಬಿಡ್ತಾ ಇದ್ದೀನಿ. ಒಂದೇ ಸತಿ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತಲ್ಲ, ಆವಾಗ ಸ್ವಲ್ಪ ಹಿಂಗೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಈಗ ಮಟನ್ನು ಸಹ ವಿಶಿಲ್ ಬಂದಿದೆ. ಒಂದು 3/4% ಅಷ್ಟು ಬೆಂದಿರುತ್ತೆ, ಒಂದು ಅರ್ಧ ಭಾಗ ಅಷ್ಟು ಬೆಂದಿರುತ್ತೆ. ಇದಾದ್ಮೇಲೆ ಇವಾಗ ನಾನಿಲ್ಲಿ ಮಟನ್ ಬಿರಿಯಾನಿಗೆ ಸ್ವಲ್ಪ ಮಟನ್ನು ಸಹ ಹೀಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಎತ್ತಿಟ್ಟಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ. ಹಾಗೆ ಈಗ ಸಾಂಬಾರ್ಗೆ ರುಬ್ಬಿರೋಂತಹ ಮಸಾಲೆ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ, ನಿಮ್ಗೆ ಎಷ್ಟು ನೀರು ಬೇಕು, ತೆಳ್ಳಗೆ ಬೇಕಾ ತುಂಬ ಅಥವಾ ಗಟ್ಟಿಗಿದ್ರೆ ಆಯಿತಾ, ಯಾವ ಥರ ಬೇಕು, ಮುದ್ದೆಗ ರೈಸ್ಗ ನೋಡಿಕೊಂಡು ಹಾಕೊಳ್ಳಿ. ಹಾಗೆ ಇನ್ನೊಂದು ಸ್ವಲ್ಪ ನೀರನ್ನ ನಾನು ಸೇರಿಸ್ಕೊಂಡು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಇನ್ನೊಂದು 3-4 ವಿಶಿಲ್ ಆದರೆ, ಒಂದು 3 ವಿಶಿಲ್ ಆದರೆ ಆಯಿತು. ಮಟನ್ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇದಕ್ಕೆ ಉಪ್ಪು ಖಾರ ನೋಡಿ ಹಾಕೊಳ್ಳೋದು. ಮಟನ್ ಯಾವಾಗೂ ತರಬೇಕಾದ್ರೆ ನಾವು ಚರ್ಬಿನ ಸ್ವಲ್ಪ ಆದರೂ ಹಾಕ್ಸ್ಕೊಂಡು ಬರಲೇಬೇಕು. ಸಾಂಬಾರು ಮಾಡೋದಾದರೆ ತುಂಬಾ ರುಚಿಯಾಗಿರುತ್ತೆ. ಈಗ ಇಲ್ಲಿ ನಾನು ಮಟನ್ ಬಿರಿಯಾನಿ ಮಾಡೋಕ್ಕೆ ಮಟನ್ ಎತ್ತಿಟ್ಟಿದ್ನಲ್ಲ, ಈ ಮಟನ್ಗೆ ಇವಾಗ 1-1.5 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಧನಿಯಾದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಒಂಚೂರು ಅರಿಶಿನದ ಪುಡಿ, ಆಮೇಲೆ ಗರಂ ಮಸಾಲೆ ಬರುತ್ತಲ್ಲ ಗರಂ ಮಸಾಲೆ, ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಖಾರ ಎಲ್ಲ ಹಿಡಿಯೋಂಗೆ ನಾವು ಒಗ್ಗರಣೆ ಹಾಕೊಳ್ಳೋ ಅಷ್ಟರಲ್ಲಿ ಇದು ಸ್ವಲ್ಪ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಇಲ್ಲ ಒಂದು 10 ನಿಮಿಷದ ಮುಂಚೆನೇ ಈ ಥರ ಮಾಡ್ಕೊಳ್ತೀರಾ ಅಂದರೆ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲಿ ಟ್ರೈ ಮಾಡಿ ಬಿರಿಯಾನಿನ. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಮತ್ತು ಸೋಂಕಾಳು ಮತ್ತು ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡು ಒಂದು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿರೋಂಥದ್ದನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಬ್ರೌನ್ ಆಗೋ ರೀತಿ ಫ್ರೈ ಮಾಡ್ಕೊಳ್ಳಿ. ಇದಾದ್ಮೇಲೆ ಈಗ ಕಟ್ ಮಾಡಿರೋಂತಹ ಟೊಮೊಟೊನ ಉದ್ದುದು ಕಟ್ ಮಾಡಿರೋಂಥದ್ದನ್ನ ಅದನ್ನು ಸೇರಿಸ್ಕೊಳ್ಳಿ. 1 ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಆಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮಟನ್ನು, ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಲೆ ನೀಟಾಗಿ ಹುರ್ಕೊಳ್ಳಿ. ಇದಾದ್ಮೇಲೆ ಇವಾಗ ರುಬ್ಬಿರೋಂತಹ ಮಸಾಲೆ ಎಲ್ಲಾನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ವಿಡಿಯೋ ಒಂಚೂರು ಸ್ಕಿಪ್ ಆಗಿದೆ. ಇಲ್ಲಿ ಮಟನ್ ಈ ಥರ ಆಗಿದೆ ನೋಡಿ, ಇಷ್ಟ ಆಗಿದೆ. ನೀಟಾಗಿ ವಿಶಿಲೆಲ್ಲ ಓಡಿಸ್ಕೊಳ್ಬೇಕು. ಈಗ ವಿಶಿಲೆಲ್ಲ ಇದಾದ್ಮೇಲೆ ಇವಾಗ ಇದಕ್ಕೆ ಈಗ ಅಕ್ಕಿನ ವಾಶ್ ಮಾಡಿ ಇಟ್ಟಿರೋಂತಹ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ಥರ ಆಗಿದೆ. ಮಟನ್ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ, ಎಷ್ಟು ಬೆಂದಿದೆ ಏನು ಅಂತ. ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ. ಮಟನ್ ಚೆನ್ನಾಗಿ ಬೆಂದಿತ್ತು. ಈಗ ಅಕ್ಕಿನ ಹಾಕ್ಕೊಂಡು ವಾಶ್ ಮಾಡಿ ಇಟ್ಟಿರೋಂತಹ ಅಕ್ಕಿನ ಹಾಕ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಹಾಕೊಳ್ಳಿ. ಅಷ್ಟೇ, ಹಾಗೆ ಹೋಯ್ತು. ಎಷ್ಟು ಈಸಿಯಾದ ಬಿರಿಯಾನಿ. ಲಾಸ್ಟಿಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರೋಂತಹ ಬಿರಿಯಾನಿ, ಸಖತ್ತಾಗಿರೋಂಥ ಬಿರಿಯಾನಿ ರೆಡಿ ಆಗುತ್ತೆ. ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಟಕ್ ಅಂತ. ಮಟನ್ ಒಂದು ಸ್ವಲ್ಪ ಬೇಯಿಸಿಟ್ಕೊಂಡ್ರೆ ಈ ಥರ ಮಟನ್ ಬಿರಿಯಾನಿ ಬೇಗ ರೆಡಿ ಆಗೋಗುತ್ತೆ. ಇನ್ನೊಂದು ಕಡೆ ಮಟನ್ ಸಾಂಬಾರು ಕೂಡ ರೆಡಿ ಆಗಿತ್ತು. ನೋಡ್ತಾ ಇದ್ದೀರಾ, ಇವಾಗ ಓಪನ್ ಮಾಡ್ತೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಆ ಚರ್ಬಿ ಎಲ್ಲ ಹಾಕಿರೋದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಎಷ್ಟು ನೀಟಾಗಿ ಬಿಟ್ಟಿದೆ. ನನಗೆ ಇವಾಗಲೂ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ.
ಬಾಯಲ್ಲಿ ನೀರ್ ಬರೋ ರೀತಿ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತೆ ಅಷ್ಟೇ ಟೇಸ್ಟ್ ಆಗಿತ್ತು. ನೀವು ಬೇಕಾದ್ರೆ ಆ ಮಸಾಲೆ ಎಲ್ಲ ಹುರಿದ್ಬಿಟ್ಟು ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಡೈರೆಕ್ಟ್ ಆಗಿ ಹಂಗ್ ಹಾಕಕ್ಕಿಂತ. ಡೈರೆಕ್ಟ್ ಆಗಿ ಅಂದ್ರೆ ಮಸಾಲೆ ಹುರಿದೇನೆ ಮಿಕ್ಸಿಗೆ ಡೈರೆಕ್ಟ್ ಆಗಿ ಕಾಯಿ ಇದೆಲ್ಲ ಹಾಕಿ ಮಾಡೋದಕ್ಕಿಂತ ಈ ತರ ಒಂದ್ಸತಿ ಟ್ರೈ ಮಾಡಿ. ಇನ್ನೊಂದ್ ಕಡೆ ಬಿರಿಯಾನಿನೂ ಸಹ ರೆಡಿ ಆಗಿತ್ತು. ತುಂಬಾ ರುಚಿಯಾಗಿ ಘಮ ಘಮ ಅಂತ ಇತ್ತು. ನಾನು ಆ ಸ್ಮೆಲ್‌ನ ತಗೊಳ್ತಾ ಇದ್ದೆ. ಘಮ ಘಮ ಅಂತ ಇರೋದ ನೋಡಿ ನಿಮ್ಗೂ ತೋರಿಸ್ತಾ ಇದ್ದೀನಿ ಸ್ಮೆಲ್‌ನ. ಎಷ್ಟು ಚೆನ್ನಾಗ್ ಬಂದಿತ್ತು ಅಂದ್ರೆ ಅಷ್ಟೇ ಹುಡಿ ಹುಡಿಯಾಗಿ ಬಂದಿತ್ತು. ತುಂಬಾ ರುಚಿಯಾಗಿತ್ತು. ಮಾತ್ರ ಟೇಸ್ಟ್ ಚೆನ್ನಾಗಿತ್ತು. ಮಟನ್ನು ಸಹ ಬೆಂದಿತ್ತು. ಈ ಸತಿ ಈ ತರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಅದ್ರಲ್ಲೂ ಮಟನ್ ಸಾರು ಇಲ್ಲ ಮಟನ್ ಗ್ರೇವಿ ಏನೇ ಆದ್ರೂನು ಒಂದು ಗ್ರೇವಿ ಹಾಕೊಂಡು ತಿಂದಾಗ ತುಂಬಾನೇ ಚೆನ್ನಾಗಿರುತ್ತೆ ಮಟನ್‌ಗೆ. ಯಾವುದೇ ಒಂದು ಗ್ರೇವಿ ಆಗಿರ್ಬೋದು, ಚಿಕನ್ ಗ್ರೇವಿನೇ ಆಗಿರ್ಬೋದು, ಮಟನ್ ಗ್ರೇವಿನೇ, ಮಟನ್ ಸಾಂಬಾರೇ ಆಗಿರ್ಬೋದು, ಸಖತ್ ರುಚಿಯಾಗಿ ಟೇಸ್ಟ್ ಆಗಿ ಬಂದಿತ್ತು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ತರ ಇತ್ತು ಸಂಡೇ ಸ್ಪೆಷಲು. ಒಂದ್ಸತಿ ಟ್ರೈ ಮಾಡಿ ನನ್ಗೆ ಹೇಳಿ ಆಯ್ತಾ? ಕಮೆಂಟ್ ಮಾಡಿ ತಿಳಿಸಿ ಹೇಗ್ ಬಂದಿತ್ತು ಏನು ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ವಿಡಿಯೋನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್. ಹಾಗೆ ಬಾಯ್ ಬಾಯ್.